ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ನಡುವೆ ಕದನ ವಿರಾಮ ಮಾಡಿದ್ಯಾರು ಸತತ 25ನೇ ಬಾರಿ ನಾನೇ ಕದನ ವಿರಾಮ ಮಾಡಿದ್ದೀನಿ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇದೇ ವಿಚಾರ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಅವರು ಮುಗಿಬಿದ್ದಿದ್ದಾರೆ. ಮೋದಿ ಸರ್ಕಾರ ಈ ವಿಚಾರದಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರ ಏನು ಹೇಳುತ್ತೆ, ಟ್ರಂಪ್ ಯುದ್ಧ ನಿಲ್ಲಿಸಿದ್ರು ಅಂತಾನಾ? ಹಾಗೆ ಕೇಂದ್ರ ಸರ್ಕಾರ ಹೇಳಲ್ಲ, ಆದರೆ ಅದೇ ನಿಜ. ಇದು ಕೇವಲ ಕದನ ವಿರಾಮದ ಬಗ್ಗೆ ಮಾತ್ರವಲ್ಲ, ಚರ್ಚಿಸಬೇಕಾದಂತಹ ಅನೇಕ ದೊಡ್ಡ ದೊಡ್ಡ ಸಮಸ್ಯೆಗಳು ನಮ್ಮ ಮುಂದಿವೆ. ಕದನ ವಿರಾಮ ಮಾಡಿಸಿದ್ದಾಗಿ ಟ್ರಂಪ್ ಈಗಾಗಲೇ 25 ಬಾರಿ ಹೇಳಿದ್ದಾರೆ. ಅಸಲಿಗೆ ಅವರು ಯಾರು, ಅದು ಅವರ ಕೆಲಸವಲ್ಲ. ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕಲ್ಲ ಅಂಥೇಳಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಮೋದಿ ಉತ್ತರ ಕೊಡಲ್ಲ. ಏನಾಗುತ್ತೆ ಸದನದಲ್ಲಿ ಅಂತ ಹೇಳಿದ್ರೆ, ಕೆಲವು BJPಯ ಸಂಸದರು ಇರ್ತಾರೆ, ಅವರು ಪ್ರಶ್ನೆ ಕೇಳುವವರನ್ನು ಈಗ ಟಾರ್ಗೆಟ್ ಮಾಡ್ತಾರೆ ಅಥವಾ ವೈಯಕ್ತಿಕ ನಿಂದನೆಗಳನ್ನು ಮಾಡ್ತಾರೆ, ವೈಯಕ್ತಿಕ ವಿಚಾರಗಳನ್ನು ಎತ್ಬಿಟ್ಟು ಟಾರ್ಗೆಟ್ ಮಾಡ್ತಾರೆ. ಆವಾಗ ಡಿಬೇಟ್ ಆಗಬೇಕಾದಂಥ ಅಂಶ ಏನಿತ್ತು ಅದು ಡಿಬೇಟ್ ಆಗದೆ ಬೇರೆಲ್ಲೋ ಅದು ಡೈವರ್ಟ್ ಆಗಿಬಿಡುತ್ತೆ. ಅದು ಬೇಕು. ಮೋದಿಯವರು ಯಾವಾಗ ಉತ್ತರ ಕೊಡ್ಬೋದು ಅಂತ ಹೇಳಿದ್ರೆ, ಅವ್ರದ್ದೊಂದು ಸುದೀರ್ಘ ಒಂದು ಗಂಟೆ ಭಾಷಣ. ಈಗ ಫಾರ್ ಎಕ್ಸಾಂಪಲ್ ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾರಲ್ಲ, ಆ ಥರ 1 ಗಂಟೆ ಭಾಷಣ, ಉತ್ತರ ಏನಿಲ್ಲ, ಭಾಷಣ ಅಷ್ಟೇ, ಹೇಳಿದ್ದನ್ನು ಮತ್ತೆ ರಿಪೀಟ್ ಹೇಳುವಂಥದ್ದು. ಇದು ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದು ಆ್ಯಕ್ಚುಲಿ ಡಿಪ್ಲೊಮ್ಯಾಟಿಕಲಿ ಟ್ರಂಪ್ ಹೇಳಿಕೆಯನ್ನು ಭಾರತ ನಿರ್ದಿಷ್ಟವಾಗಿ ಡಿನೈ ಮಾಡಿಲ್ಲ. ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಯಾರು ಕೂಡ ಡಿನೈ ಮಾಡಿಲ್ಲ. ಆ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ BJPಯವರು ಮತ್ತು RSSನ ಅಭಿಮಾನಿಗಳೆಲ್ಲ ಝೂಮ್ ಇನ್ ಹಾಕಿ ಝೂಮ್ ಔಟ್ ಮಾಡಿ ಸಿಕ್ಕಾಪಟ್ಟೆ ಎಫೆಕ್ಟ್ಸ್ನೆಲ್ಲ ಹಾಕಿ ಇಂಥ ಟೈಗರು, ಹುಲಿ, ಸಿಂಹ ಅಂಥೇಳಿ ಎಲ್ಲ ಬಿಲ್ಡಪ್ ಕೊಟ್ಕೊಂಡು ಪೋಸ್ಟ್ ಮಾಡ್ತಾರೆ. ಬಟ್ ಟಿಲ್ ಟುಡೇ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟನ್ನು ಡಿನೈ ಮಾಡೋಕ್ಕಾಗಿಲ್ಲ. ಇದುವರೆಗೆ ಡಿನೈ ಮಾಡಿಲ್ಲ. ಆ ವಿಚಾರದ ಬಗ್ಗೆ ಮಾತೇ ಆಡಿಲ್ಲ ಪುಣ್ಯಾತ್ಮ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ಎಸ್ ಜಯಶಂಕರ್ ಅಂತ ಹೊಡೆದ್ರೆ ಝೂಮ್ ಇನ್ ಝೂಮ್ ಔಟ್ ಎಫೆಕ್ಟ್ಸ್ ಎಲ್ಲ ಹಾಕಿ ಏನು ಹುಲಿ ಸಿಂಹದ ಚಿತ್ರನೆಲ್ಲ ಇಟ್ಬಿಟ್ಟು ಮುಖದ ಮೇಲೆ ನೋಡಿ, ಇವರು ಬಾಂಡುಗಳು, ಟೈಗರುಗಳು ಅಂಥೇಳಿ 3 ಸಿಂಹಗಳು 4 ಸಿಂಹಗಳು ಅಂಥೇಳಿ ಬಿಲ್ಡಪ್ ಕೊಡ್ತಾರೆ. ಸರ್ಕಾರ ಉತ್ತರ ಕೊಡಬೇಕು ಸದನದ ಒಳಗಡೆ. 25ನೇ ಬಾರಿ ಬಿಕಾಸ್ ಆಫ್ ಟ್ರೇಡ್, ವ್ಯಾಪಾರ ವಹಿವಾಟಿನ ಕಾರಣಕ್ಕೋಸ್ಕರ ನಾನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಧಾನ ಮಾಡಿಸಿದ್ದೀನಿ ಅಂತೇಳಿ ಆನ್ ರೆಕಾರ್ಡ್ ಪದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕಳೆದ ಬಾರಿ ಕೊಟ್ಟಂಥ ಸ್ಟೇಟ್ಮೆಂಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು 5 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ ಅಂಥೇಳಿ. ಅದು ಯಾವ ರಾಷ್ಟ್ರದ್ದು? ಭಾರತದ್ದ, ನಮ್ಮ ದೇಶದ್ದ ಅಥವಾ ಪಾಕಿಸ್ತಾನದ್ದ? ವೆರಿ ಇಂಪಾರ್ಟೆಂಟ್. ಅದು ಮೇಲ್ನೋಟಕ್ಕೆ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲದೇ ಇರಬಹುದು, ಬಟ್ ಜಿಯೋಪೊಲಿಟಿಕಲಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಚೀನಾ ಮಾಹಿತಿಗಳ ಪ್ರಕಾರ ತನ್ನ ದಿ ಮೋಸ್ಟ್ ಅಡ್ವಾನ್ಸ್ಡ್ ಯುದ್ಧ ಸಲಕರಣೆಗಳೇನಿದ್ದಾವೆ ಅದನ್ನು ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸಂಘರ್ಷದ ಸಂದರ್ಭದಲ್ಲಿ ಟೆಸ್ಟಿಗೋಸ್ಕರ ಬಳಸ್ಕೊಂಡಿದೆ ಅಂಥೇಳಿ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಇದನ್ನು ಸ್ವತಃ ನಮ್ಮ ಸೇನೆಯ ಪ್ರಮುಖ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಭಾರತ ಪಾಕಿಸ್ತಾನದ ಯುದ್ಧದ ಸಂಘರ್ಷದಲ್ಲಿ ಚೀನಾ ಪಾಕಿಸ್ತಾನದ ಮುಖಾಂತರ ತನ್ನ ಯುದ್ಧ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯ ಏನಿದೆ ಎದುರಾಳಿ ರಾಷ್ಟ್ರಗಳ ಮೇಲೆ ಅಂಥೇಳಿ ಟೆಸ್ಟನ್ನು ಮಾಡಿದೆ. ಒಂದು ಲ್ಯಾಬ್ನ ಥರ ಈ ಯುದ್ಧವನ್ನು ಬಳಸ್ಕೊಂಡಿದೆ, ಪ್ರಯೋಗದ ಥರ ಈ ಯುದ್ಧವನ್ನು ಬಳಸ್ಕೊಂಡಿದೆ ಅಂಥೇಳಿ ಸ್ವತಃ ನಮ್ಮ ದೇಶದ ಪ್ರಮುಖ ಸೇನಾಧಿಕಾರಿಯೊಬ್ಬರೇ ಹೇಳಿದ್ದಾರೆ. ಸೊ ಜಿಯೋಪೊಲಿಟಿಕಲಿ ಸಾಕಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಅಂಶ ಇದು, ವೆರಿ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಬರೀ ವಿತಂಡವಾದ ವಿತರ್ಕಗಳು, ಕುಹುಕಗಳು, ನೀನು ದೇಶದ್ರೋಹಿ, ನಿನಗೆ ಸೇನೆಯ ಬಗ್ಗೆ ಅಭಿಮಾನ ಇಲ್ಲ, ಸೈನಿಕರು ಗಡಿಯನ್ನು ಕಾಯ್ತಾ ಇದ್ದಾರೆ, ನಾವಷ್ಟೇ ದೇಶಭಕ್ತರು, ಈ ಥರ ಪುಂಗೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಏನು ಖುಷಿ ಪಡ್ಬೋದಷ್ಟೇ ಮೋದಿ. ಅದರ್ವೈಸ್ ದೇಶದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ವಿತರ್ಕಗಳಿಂದ 1 ಪೈಸೆ ನಯಾ ಪೈಸೆಯ ಲಾಭ ಆಗಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.